ಸರ್ಕಾರದ ಈ ನಿರ್ಧಾರ ಅಥವಾ ದೇವನಹಳ್ಳಿಯ ಕೃಷಿ ಭೂಮಿಯನ್ನು ಸ್ವಾಧೀನದಿಂದ ವಾಪಸ್ ಪಡೆದಿರುವಂಥ ನಿರ್ಧಾರ ಏನಿದೆ ಮತ್ತು ನಾರಾ ಲೋಕೇಶ್ ಕೊಟ್ಟಿರುವಂಥ ಆಹ್ವಾನ, ಇದರ ಬಗ್ಗೆ ಬಿಜೆಪಿ ಪ್ರತಿಕ್ರಿಯಿಸಿದೆ. ಕೈಗಾರಿಕಾ ಸ್ಥಾಪನೆ ಮತ್ತು ಉದ್ಯೋಗ ಸೃಷ್ಟಿ ಬಗ್ಗೆ ಮುಖ್ಯಮಂತ್ರಿಗೆ ಕಾಳಜಿ ಇಲ್ಲ, ಎಷ್ಟು ಬಂಡವಾಳ ಹೂಡಿಕೆಯಾಗಿದೆ ಅನ್ನೋ ಮಾಹಿತಿಯನ್ನು ಕೊಡಬೇಕು, ಆದರೆ ಸಿಎಂಗೆ ಕಾಳಜಿ ಇಲ್ಲ, ಅವರು ಗೊಂದಲದಲ್ಲಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯದಲ್ಲಿ ಕೈ ಬಿಟ್ಟ ತಕ್ಷಣ ಆಂಧ್ರದವರು ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ, 8,000 ಎಕರೆ ಜಾಗ ಇದೆ ಬನ್ನಿ ಅಂತ ಅವರು ಕರೀತಾ ಇದ್ದಾರೆ ಅಂತ ನಾರಾಯಣಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಮುಖ್ಯಮಂತ್ರಿಗಳ ಹೇಳಿಕೆ ದೇವನಹಳ್ಳಿನಲ್ಲಿ 1717 ಎಕರೆಯಷ್ಟು ಜಮೀನು ಏರೋಸ್ಪೇಸ್ ಇದಕ್ಕೆ ನೋಟಿಫೈ ಆಗಿತ್ತು, ಅದನ್ನು ವಿಡ್ರಾ ಮಾಡ್ತೀವಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ರೈತರ ಪರವಾಗಿ ಮಾತನಾಡಿದ್ದಾರೆ. ಆದರೆ ಅದ್ರ ಜೊತೆಗೆ ಯಾವ ರೈತರು ಮುಂದೆ ಬರ್ತಾರೆ ವಾಲಂಟರಿ ಆಗಿ ಅವರಿಗೆ ಗೈಡ್ಲೈನ್ ವ್ಯಾಲ್ಯೂಗಿಂತ ಹೆಚ್ಚು ಪರಿಹಾರ ನಾವು ನೀಡ್ತೇವೆ ಅನ್ನೋ ಮಾತನ್ನು ಕೂಡ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತು ಇನ್ನೊಂದು ಕಡೆ ಕೈಗಾರಿಕಾ ಸಚಿವರು MB ಪಾಟೀಲ್ರು ಕೂಡ ಹೇಳಿದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿ ರೈತರು ಅವರೇ ಮುಂದೆ ಬರ್ತಾ ಇದ್ದಾರೆ ಜಮೀನು ಕೊಡೋದಕ್ಕೆ ಅಂತೇಳಿ. ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಸ್ಪಷ್ಟತೆ ಇದೆ ಅಂತೇಳಿ ನನಗಂತೂ ಕಾಣಿಸ್ತಾ ಇಲ್ಲ. ರೈತರ ಹಿತ ಎಷ್ಟು ಮುಖ್ಯನೋ ಈ ರಾಜ್ಯದಲ್ಲಿ ಕೈಗಾರಿಕೆಗಳು ಬರಬೇಕು, ಯುವಕರಿಗೆ ಉದ್ಯೋಗ ಅವಕಾಶವೂ ಕೂಡ ಸಿಗಬೇಕು ಅಂತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ. ಅದು ಇನ್ನೂ ಕೂಡ ರಾಜ್ಯ ಸರ್ಕಾರದಲ್ಲಿ ಗೊಂದಲದಲ್ಲಿದ್ದಂಗೆ ಕಾಣುತ್ತದೆ. ನೀವಿಲ್ಲಿ ಯಾವತ್ತು ಕೈ ಬಿಟ್ರೋ ಪಕ್ಕದ ಆಂಧ್ರ ಪ್ರದೇಶದವರು ಎಲ್ಲರೂ ಅಟ್ರಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಏರೋಸ್ಪೇಸ್ ನಿಮ್ಗೆ ಏನೇನು ಬೇಕು ವಸತಿ ನಾವು ಕೊಡ್ತೇವೆ, ರೆಡಿ ಇದೆ, 8,000 ಎಕರೆ ಬನ್ನಿ ಅಂತೇಳಿ ಹೇಳ್ತಿದ್ದಾರೆ. ಇದಕ್ಕೆ ನೀವು ಇದನ್ನು ಕೈ ಬಿಡುವಾಗ ಆಲ್ಟರ್ನೇಟ್ ಏನ್ ಮಾಡಿದ್ದೀರಿ? ಯಾರು ಕಾದು ಕೊಡ್ತಿದ್ದಾರೋ ಅವ್ರಿಗೆ ಏನು ಆಶ್ವಾಸನೆ ಕೊಡ್ತೀರಿ? ಎಲ್ಲಿ ಅವ್ರಿಗೆ ಜಮೀನು ಕೊಡ್ತೀರಿ ಹೇಳಿ. ಮತ್ತೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಡೋ ಕೆಲಸ ಮಾಡಬೇಡಿ. ಇದರಲ್ಲಿ ಸುಮಾರು ಜನರು KDB ಯಾವ್ದು ಅಕ್ವೈರ್ ಆಗಿತ್ತೋ ಆ ಲ್ಯಾಂಡ್ಗಳ ಪೈಕಿ ನೀವು ಕೈ ಬಿಟ್ಟಿದ್ದೀರಲ್ಲ ಈಗ ನೋಟಿಫಿಕೇಶನ್, ಅದರಲ್ಲಿ ನನ್ನ ಗಮನಕ್ಕೆ ಬಂದ ಹಾಗೆ 900 ಎಕರೆಗಳು ಈಗಾಗಲೇ ಪ್ರೈವೇಟ್ ಅಗ್ರಿಮೆಂಟ್ಗಳಾಗಿದೆ ಅಂತ ಅನ್ನೋದಿದೆ. ಅದನ್ನೆಲ್ಲ ತಗೊಂಡು ಮತ್ತೆ ನಾನು ಬಂದು ತಮ್ಮ ಮುಂದೆ ಬರ್ತೇನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಸರ್ಕಾರಕ್ಕೆ ಆ ಕಡೆ ರೈತರು ಉಳಿಬೇಕು, ಈ ಕಡೆ ಉದ್ಯಮಿಗಳು ಉಳಿಬೇಕು ಅನ್ನೋ ಲೆಕ್ಕಾಚಾರ, ಬಟ್ 2 ದೋಣಿಯ ಮೇಲೆ ಕಾಲಿಟ್ಟು ಬ್ಯಾಲೆನ್ಸ್ ಮಾಡೋದು ಬಹಳ ಕಷ್ಟ ಇದೆ ಅಂತ ಅನ್ಸುತ್ತೆ. ಖಂಡಿತವಾಗಿ ಸಹಜವಾಗಿ ಆಂಧ್ರ ಪ್ರದೇಶದ ಸಚಿವರಾಗಿರುವಂತಹ ನಾರಾ ಲೋಕೇಶ್ ಅವರು ಟ್ವೀಟ್ ಮಾಡಿರುವಂತಹ ಏರೋಸ್ಪೇಸ್ಗೆ ಬೆಂಗಳೂರು ಪಕ್ಕದಲ್ಲಿ 8,000 ಎಕರೆ ಜಾಗ ಇದೆ, ನಾವು ಕೊಡ್ತೀವಿ ಅನ್ನುವಂತಹ ಟ್ವೀಟ್ ಸಹಜವಾಗಿ ಕೂಡ ರಾಜಕೀಯವಾಗಿ ಸಾಕಷ್ಟು ಪರವಿರೋಧ ಚರ್ಚೆಗೆ ಕೂಡ ಈಗ ಎಡೆ ಮಾಡಿಕೊಟ್ಟಿರುವಂತದ್ದು. ಒಂದು ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಸಚಿವರು ಎಲ್ಲರೂ ಕೂಡ ನಾರಾ ಲೋಕೇಶ್ಗೆ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡ್ತಾ ಇದ್ದಾರೆ. ಮಗದೊಂದು ಕೂಡ ಪ್ರತಿಪಕ್ಷ ಬಿಜೆಪಿ ಸರ್ಕಾರದ ವಿರುದ್ಧವನ್ನ ಆಕ್ರೋಶವನ್ನು ಕೂಡ ಹೊರಹಾಕ್ತಿದ್ದಾರೆ. ಒಂದ್ ರೀತಿ ಸಚಿವರೆಲ್ಲರೂ ಕೂಡ ಅಂದ್ರೆ MB ಪಾಟೀಲ್ ಅವರು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಯಾರು ಕೂಡ ಭೂಮಿ ನೋಡಿದಾಕ್ಷಣ ಬಿಟ್ಟು ಹೋಗೋದಿಲ್ಲ, ಕೈಗಾರಿಕೆಗಳು ನಮ್ಮಲ್ಲೇ ಉಳಿತವೆ, ಸೊ ಅಲ್ಲಿರುವಂತದ್ದು ಟ್ರಬಲ್ ವಾಟರ್, ನಮ್ಮಲ್ಲಿರುವಂತದ್ದು ಕಾಮನ್ ವಾಟರ್ ಅನ್ನುವಂಥದ್ದು ಮಾತನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಜೊತೆಗೆ ಏರೋಸ್ಪೇಸ್ಗೆ 65% ಶೇರ್ ನಮ್ದಿದೆ ಅನ್ನುವಂಥದ್ದು ರೀತಿಯಲ್ಲಿ ಕೂಡ ಈಗ HK ಪಾಟೀಲ್ ಅವರು ಹೇಳ್ತಾರೆ. ಜೊತೆಗೆ ಮತ್ತೊಂದು ಮಾತನ್ನ ಪ್ರಮುಖವಾಗಿ ಉಲ್ಲೇಖ ಮಾಡಿದ್ದಾರೆ, ನಾವು MB ಪಾಟೀಲ್ ನಾನು ಅಷ್ಟು ದೃಢವಾಗಿದ್ದೀನಿ ಮತ್ತೆ ಆ ಜಮೀನನ್ನು ಕೊಡ್ತೀನಿ, ಅವ್ರಿಗೆಲ್ಲರೂ ಕೂಡ ಆ ಒಂದು ವ್ಯವಸ್ಥೆ ಮಾಡ್ತೀನಿ, ಕಾದ್ ನೋಡಿ ಅನ್ನುವಂಥ ಮಾತನ್ನ ಭರವಸೆಯಿಂದ ಕೂಡ ಅವರು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇರುವಂತದ್ದು. ಸೊ ಮಗದೊಂದು ಕಡೆ ಸಚಿವರು ಬೇರೆ ಬೇರೆ ಅಂದ್ರೆ ಪರಮೇಶ್ವರ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ HK ಪಾಟೀಲ್ ಸೇರಿದಂತೆ ಮತ್ತೆ ಬೇರೆ ಬೇರೆ ಚಲುವರಾಯಸ್ವಾಮಿ ಸೇರಿದಂತೆ ಹಲವರು ತೀವ್ರ ಆಕ್ರೋಶವನ್ನು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಬಿಜೆಪಿ ನಾಯಕರು ಹೇಳ್ತಾ ಇರುವಂತದ್ದು, ಸೊ ಎಲ್ಲ ಒಂದು ಕಡೆ ಕೈಗಾರಿಕಾ ಅಭಿವೃದ್ಧಿಗೆ ಸರಿಯಾದ ರೀತಿಯಲ್ಲಿ ಇವರು ನೀತಿ ನಿರ್ಣಯಗಳನ್ನ ಮಾಡ್ತಾ ಇಲ್ಲ, ನಿರ್ಲಕ್ಷ್ಯ ತೋರ್ತಿದ್ದಾರೆ, ಸೊ ಹಾಗಾಗಿ ಕೈಗಾರಿಕೆಗಳೇ ಆದ್ಯತೆ ಕೊಡ್ತಿಲ್ಲ ಅನ್ನುವಂತ ಮಾತನ್ನು ಹೇಳ್ತಾ ಇರುವೆ. ಸಹಜವಾಗಿ ಕೂಡ ನಿನ್ನೆ ಅಷ್ಟೇ ಕೂಡ CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ರೈತರಿಗೆ ಆ ಜಮೀನನ್ನು ವಾಪಸ್ ಕೊಡುವಂತ ನಿರ್ಧಾರವನ್ನ ಕೂಡ ಕೈಗೊಂಡಿರುವಂತದ್ದು. ಸೊ ಏರೋಸ್ಪೇಸ್ಗಾಗಿ ಏನು 1777 ಎಕರೆ ವಶಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಭೂಸ್ವಾಧೀನಕ್ಕೆ ಮುಂದಾಗಿದ್ರು. ಸೊ ಅದನ್ನ ಕೈಬಿಟ್ಟಿರುವಂತಹ ಕಾರಣಕ್ಕಾಗಿ ಸಹಜವಾಗಿ ಈಗ ನಾರಾ ಲೋಕೇಶ್ ಅವರು ನಮ್ಮ ರಾಜ್ಯಕ್ಕೆ ಬನ್ನಿ ಅನ್ನುವಂತಹ ಆಹ್ವಾನ ಕೊಟ್ಟಿರುವಂತದ್ದು ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತದ್ದು. ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.